ಹಾಯ್ ಹಲೋ ನಮಸ್ಕಾರ. ಇವತ್ತು ನಾನು ಅಕ್ಕಿ ರೊಟ್ಟಿಯನ್ನ ನಾನ್ ಯಾವ ತರ ಪ್ಯಾಚ್ ವರ್ಕ್ ಅಲ್ಲಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ತುಂಬಾ ರುಚಿಯಾಗಿತ್ತು, ರುಚಿಯಾಗಿತ್ತು. ಬಟ್ ಅದು ಹಂಗಂಗೆ ಕಿತ್ತೋಗ್ತಾ ಇತ್ತು ಕೂಡ. ಫೇಲ್ ಆಯ್ತು, ಯಾಕಂದ್ರೆ ನಾನು ಫಸ್ಟ್ ಟೈಮ್ ಮಾಡೋದು. ಈ ತರ ಇಷ್ಟು ತೆಳ್ಳಗೆ ಇಷ್ಟು ಗರ್ಗರಿಯಾಗಿ ನಾನು ಯಾವತ್ತು ಮಾಡಿರ್ಲಿಲ್ಲ. ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೆ, ಬಟ್ ದಪ್ಪ ರೊಟ್ಟಿ ಮಾಡ್ತಾ ಇದ್ದೆ, ಬಟ್ ಈ ತರ ಇಷ್ಟು ತೆಳ್ಳಗ್ ಮಾಡ್ತಾ ಇರ್ಲಿಲ್ಲ. ನೋಡೋಣ, ಒಂದ್ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಟ್ರೈ ಮಾಡ್ದೆ. ಹಂಗೋ ಹಿಂಗೋ ಈ ತರ ಬಂತು. ಹಂಗಂಗೆ ನೋಡಿ, ಅದು ಬಟರ್ ಶೀಟ್ ತೆಗಿತಾ ಇದ್ದಂಗೆ ಹಂಗೆ ಕಿತ್ತೋಗ್ತಾ ಇತ್ತು. ಅಲ್ಲಲ್ಲೇ ಪ್ಯಾಚ್ ವರ್ಕ್ ಹಾಕ್ಬಿಟ್ಟು ಫಿಲ್ ಮಾಡ್ಬಿಟ್ಟು ಅದು ನೋಡಕ್ಕೂ ಒಂಥರ ಕಂಪ್ಲೀಟ್ ಅನ್ಸಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಸ್ವಲ್ಪ ಫಿಲ್ ಮಾಡ್ಬಿಟ್ಟು ಹೆಂಗೋ ಮಾಡ್ಬಿಟ್ಟು ಒಂದು ಅಕ್ಕಿ ರೊಟ್ಟಿ ಮಾಡ್ದೆ. ಮುಂಚೆ ಅಂದ್ರೆ ನಮ್ಮ ಪಕ್ಕದ ಮನೆಯವರು ತುಂಬಾನೇ ಕ್ಲೋಸ್ ಆಗಿದ್ರು ನಮ್ಗೆ. ಅವರು ನನ್ ಪ್ರೆಗ್ನೆನ್ಸಿ ಟೈಮ್ ಅಲ್ಲಂತೂ ಪಾಪ ನನ್ಗೆ ಅಕ್ಕಿ ರೊಟ್ಟಿ ಎಷ್ಟು ಚೆನ್ನಾಗಿ ಮಾಡ್ಕೊಟ್ರು ಅಂದ್ರೆ ಗರ್ಗರಿಯಾಗಿ ತುಂಬಾ ರುಚಿಯಾಗಿ ಸಖತ್ತಾಗಿ ಮಾಡ್ಕೊಟ್ಟಿದ್ರು. ನನ್ಗ ಅದಿನ್ನೂ ತಿಂದಿದ್ದು ಅದು ಹಾಗೆ ನೆನ್ಪಿದೆ. ಯಾವಾಗಾರ ಅವ್ರ ಮನೆಗೆ ಹೋದಾಗ ಮಾಡಿಸ್ಕೊಂಡು ತಿನ್ಬೇಕು ಅನ್ನೋದು ತುಂಬಾ ಆಸೆ ಇದೆ ಕೂಡ ನನ್ಗೆ. ಆದ್ರಿಂದ ಈ ಅರ್ಜೆಂಟ್ಗೆಲ್ಲ ಮಾಡೋದಕ್ ಆಗೋದಿಲ್ಲ. ಆದ್ರಿಂದ ಆ ನೆನಪಲ್ಲೇ ನಾನು ಇವತ್ತು ಮಾಡೋಣ ಅಂತ ಅನ್ಕೊಂಡೆ. ಬಟ್ ಅಷ್ಟು ಅವ್ರು ಮಾಡ್ದ ಇದಕ್ ಬರ್ಲಿಲ್ಲ, ರೇಂಜಿಗೆ ಬರ್ಲಿಲ್ಲ. ಬಟ್ ಪರವಾಗಿಲ್ಲ, ಒಂದು ರೇಂಜ್ ಅಲ್ಲಿ ರುಚಿ ಚೆನ್ನಾಗ್ ಬಂತು. ಈ ರೊಟ್ಟಿ ಮಾತ್ರ ಅಷ್ಟು ನೀಟಾಗಿ ಬರ್ಲಿಲ್ಲ. ಬಟ್ ಅವರು ಇನ್ನೂ ತೆಳ್ಳಗೆ ಗರ್ಗರಿಯಾಗಿ ಮಾಡ್ಕೊಡೋರು. ತುಂಬಾನೇ ಚೆನ್ನಾಗ್ ಮಾಡ್ತಾ ಇದ್ರು. ಕೈ ರುಚಿ ಅಂತೂ ಸಖತ್ತಾಗಿತ್ತು. ಇವತ್ತಿಗೂ ನಾನು ಅವ್ರನ್ನ ನೆನ್ಸ್ಕೋತೀನಿ. ಈ ಅಕ್ಕಿ ರೊಟ್ಟಿನಲ್ಲಿ ನಾನು ಏನೆಲ್ಲ ಹಾಕಿದೀನಿ ಅಂತ ಹೇಳಿದ್ರೆ, ಸ್ವಲ್ಪ ಸಬಕಿ ಸೊಪ್ಪು ಚೂರ್ ಕಟ್ ಮಾಡ್ಬಿಟ್ಟು ಹಾಕ್ಬೇಕು. ಆಮೇಲೆ ಕ್ಯಾರೆಟ್ ತುರ್ದ್ ಹಾಕ್ಬೇಕು, ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಬೇಕು. ಈರುಳ್ಳಿ ಹಾಕ್ಬೇಕು, ಹಸಿಮೆಣಸಿನ್ಕಾಯಿ ಹಾಕ್ಬೇಕು, ತೆಂಗಿನಕಾಯಿ ತುರಿ, ಸ್ವಲ್ಪ ಉಪ್ಪು, ಆಮೇಲೆ ಜೀರಿಗೆ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು ಇದೆಲ್ಲ ಚಾಪರ್ ಅಲ್ಲಿ ಕಟ್ ಮಾಡ್ಬಿಟ್ಟು ಹಾಕಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೇನೆ ಅದು ತುಂಬಾ ಚೆನ್ನಾಗಿ ಟೇಸ್ಟ್ ಆಗಿ ಬರುತ್ತೆ. ಆಮೇಲೆ ಹಸಿಮೆಣಸಿನ್ಕಾಯಿ, ಕ್ಯಾರೆಟ್ ಅದನ್ನೆಲ್ಲ ಹಂಗಂಗೆ ಹಾಕಿದ್ರೆ ಕಟ್ ಮಾಡ್ಬಿಟ್ಟು ಮಕ್ಕಳೆಲ್ಲ ಏನ್ ಮಾಡ್ತಾರೆ ತಿನ್ನೋವಾಗ ಅದನ್ನ ಸೈಡ್ಗೆ ಹಾಕ್ಬಿಡ್ತಾರೆ. ಕರಿಬೇವಿನ ಸೊಪ್ಪು ಎಲ್ಲ ನಾವೇನ್ ಮಾಡ್ತೀವಿ, ಮಿಕ್ಸಿನಲ್ಲಿ ರುಬ್ಕೊಳ್ಳಿ, ಪೇಸ್ಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಚಾಪರ್ ಅಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಅವಾಗ ಅದು ಹೊಟ್ಟೆ ಒಳಗೆ ಹೋಗುತ್ತೆ, ಅದನ್ನ ಸೈಡ್ಗೆ ಎತ್ತಿಡಕ್ ಆಗೋದಿಲ್ಲ. ಸೊ ಈ ತರ ಮಕ್ಕಳಿಗೆ ಪೌಷ್ಟಿಕಾಂಶ ಆಹಾರನು ಕೊಡ್ಬೇಕು ಅಂತಂದ್ರೆ ಈ ತರನೇ ಮಾಡ್ಬೇಕಾಗುತ್ತೆ. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ಬೆಳಗ್ಗೆನೆ ಈ ಕೆಲಸ ಇಟ್ಕೊಂಡು ಕೂತ್ಕೊಂಡ್ರೆ ಅಂತೂ ಡ್ಯೂಟಿಗೆ ಹೋಗಕ್ ಸಖತ್ ಲೇಟ್ ಆಗ್ಬಿಡುತ್ತೆ. ಬೆಳಗ್ಗೆ ಎದ್ದು ಈ ಅಕ್ಕಿ ರೊಟ್ಟಿ ತಟ್ಕೊಂಡು ಮಕ್ಳು ಬಾಕ್ಸ್ಗೂ ಅದೆಲ್ಲ ರೆಡಿ ಮಾಡ್ಕೊಂಡು ನಾವು ರೆಡಿಯಾಗಿ ಮಧ್ಯಾಹ್ನ ಲಂಚು ಅದೆಲ್ಲ ಪ್ರಿಪೇರ್ ಮಾಡೋಷ್ಟ್ರಲ್ಲಿ ತುಂಬಾ ಲೇಟ್ ಆಗ್ಬಿಡುತ್ತೆ. ಸೊ ಬೆಳಗ್ಗೆ ಎಲ್ಲ ಈ ಕೆಲಸ ಇಟ್ಕೊಳ್ಬಾರ್ದು. ಬೆಳಗ್ಗೆ ನಾರ್ಮಲಿ ನಾವು ದೋಸೆ, ಇಡ್ಲಿ ಅಥವಾ ಉಪ್ಪಿಟ್ಟು ಆತರ ಏನಾದ್ರು ಇಟ್ಕೊಳ್ಬೇಕು. ನೋಡಿ ಹಂಗಂಗೆ ಅರ್ಜೆಂಟ್ಗೆ ನಾನು ತೆಗಿತಾ ಇದ್ನ, ಅಲ್ಲಲ್ಲಿ ಕಿತ್ತೋಗ್ತಾ ಇತ್ತು. ಆದ್ರಿಂದ ಎರಡೆರಡು ತವಾ ಇಟ್ಕೊಂಡು ಹೆಂಗೋ ಮಾಡ್ಕೊಂಡೆ. ಸೊ ಈ ತರ ಅಕ್ಕಿ ರೊಟ್ಟಿ ಅಲ್ಲೆಲ್ಲ ಕಿತ್ತೋಗ್ತಾಯ್ತು ನೋಡಿ. ಅದ್ ಕಿತ್ತೋಗೋದ್ ನೋಡಿ ಸಖತ್ ಬೇಜಾರಾಯ್ತು. ಅಷ್ಟು ತೆಳ್ಳಗೆ ನಾನು ತಟ್ಟಿರೋದು. ಬಟ್ ತೆಳ್ಳಗೆ ತಟ್ತಾರೆ, ಇನ್ನೂ ತೆಳ್ಳಗ್ ತಟ್ತಾರೆ ಅಂಗಡಿಗಳಲ್ಲೆಲ್ಲ. ಅದ್ ಹೆಂಗ್ ತಟ್ತಾರೋ ದೇವ್ರಿಗೆ ಗೊತ್ತು. ಬಟ್ ತುಂಬಾ ಚೆನ್ನಾಗಿ ಗರ್ಗರಿಯಾಗಿ ಬಂದಿತ್ತು. ಈ ಫಿಲ್ ಮಾಡೋದಕ್ಕೆ ಸ್ವಲ್ಪ ಪ್ಯಾಚ್ ವರ್ಕ್ ತರ ಮಾಡ್ಕೊಂಡೆ ನಾನು. ಸ್ವಲ್ಪ ಇನ್ನ ಒಂಚೂರು ಹಿಟ್ಟು ಹಾಕ್ಬಿಟ್ಟು, ಇಲ್ಲಾಂದ್ರೆ ನನ್ ಮಗನೇ ಹೇಳ್ಬಿಡ್ತಾನೆ, ಏನಮ್ಮ ಇದು ನಮ್ಮ ಮನೇಲಿ ರೊಟ್ಟಿಲೇ ಇಷ್ಟೊಂದು ತೂತಿದ್ಯಲ್ಲಮ್ಮ ಅಂತಾನೆ. ಸೊ ಅದಕ್ಕೋಸ್ಕರ ಬೇಡ ಅಂತ ಹೇಳ್ಬಿಟ್ಟು ಅದ್ ನೋಡಕ್ಕೂ ಚೆನ್ನಾಗ್ ಕಾಣಿಸೋದಿಲ್ಲ. ಅದರಿಂದ ಅಲ್ಲಲ್ಲೇ ಕಿತ್ತೋಗಿರೋ ಕಡೆ ಎಲ್ಲ ಸ್ವಲ್ಪ ಅಕ್ಕಿ ಹಿಟ್ಟನೆ ಪೇಸ್ಟ್ನೆ ಸ್ವಲ್ಪ ಅಲ್ಲಲ್ಲೇ ಮೆತ್ತಿಸ್ತಾ ಇದ್ದೆ. ಅಂಡ್ ಇನ್ನೊಂದ್ ಏನಪ್ಪಾ ಅಂತ ಹೇಳಿದ್ರೆ, ಈ ಹಿಟ್ಟು ನಾವು ಮನೆಯಲ್ಲೇನೆ ಡಿಪೋದಲ್ಲಿ ಅಕ್ಕಿ ಕೊಡ್ತಾರಲ್ವಾ, ಅದನ್ನೇನೆ ವಾಶ್ ಮಾಡ್ಬಿಟ್ಟು ನೀಟಾಗಿ ಒಂದೆರಡು ಬಿಸ್ಲಿಗೆ ಹಾಕ್ಬಿಟ್ಟು ಅದನ್ನೇ ಮಿಲ್ಲು ಕೊಟ್ಬಿಟ್ರೆ ಪೌಡರ್ ಮಾಡ್ಕೊಡ್ತಾರೆ. ಅಥವಾ ನಾವು ಮಿಕ್ಸಿಲೂ ಹಾಕೋಬಹುದು. ಈ ತರ ಮಾಡ್ಕೊಂಡ್ರೆ ತುಂಬಾನೇ ರುಚಿಯಾಗಿರುತ್ತೆ. ಅಂಗಡಿನಲ್ಲಿ ನಾವು ತಗೊಳ್ಳೋದಕ್ಕಿಂತ ನಾವೇ ಪ್ರಿಪೇರ್ ಮಾಡ್ಕೊಂಡ್ರೆ ಅದು ಸಖತ್ ರುಚಿ ಕೊಡುತ್ತೆ. ಸೊ ಮನೆಯಲ್ಲಿ ಅಲ್ಲಲ್ಲೇ ಬಿದ್ದಿದೆ, ಯಾಕಂದ್ರೆ ಬೆಳಗ್ಗೆನೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆ ಕ್ಲೀನ್ ಮಾಡ್ಕೊಂಡು ಆಮೇಲೆ ಆಫೀಸ್ಗೆ ರೆಡಿ ಆಗೋದು. ಸೊ ಅಲ್ಲಲ್ಲೇ ಇತ್ತು. ಅಕ್ಕಿ ಹಿಟ್ಟು ಒಂಚೂರ್ ಇತ್ತು, ಇನ್ನೊಂದ್ ಸ್ವಲ್ಪ ಒಂದು 4-5 ರೊಟ್ಟಿ ಮಾಡ್ಬೋದಾಗಿತ್ತು. ಬಟ್ ನನ್ಗೆ ಲೇಟ್ ಆಯ್ತು ಅನ್ಬಿಟ್ಟು ಹಂಗೆ ಇಟ್ಬಿಟ್ಟು ಹೋದೆ ನಾನು. ಈ ತರ 2 ತವಾ ಇದ್ರೆ ನಿಮ್ಮ ಹತ್ರ ಈ ತರ ಮಾಡ್ಕೊಳ್ಬಹುದು. ಅರ್ಜೆಂಟ್ಗೆ ಆಗ್ಬಿಡುತ್ತೆ. ಸಖತ್ತಾಗಿತ್ತು. ಒಟ್ನಲ್ಲಿ ಯಾವಾಗಾದ್ರು ಭಾನುವಾರ ಹಿಡ್ಕೊಂಡ್ ಕೂತ್ಕೊಂಡ್ರೆ, ಅಥವಾ ಮನೇಲಿರೋರು ಯಾವಾಗ ಮಾಡ್ಕೋಬಹುದು. ಬಟ್ ಕೆಲ್ಸಕ್ಕೆ ಹೋಗೋರು ಭಾನುವಾರ ಅಥವಾ ಫ್ರೀ ಟೈಮ್ ಅಲ್ಲಿ ಮಾಡ್ಕೊಂಡ್ ಕೂತ್ಕೊಂಡ್ರೆ ಆರಾಮಾಗಿ ಮಾಡ್ಬೋದು. ಇನ್ನೂ ಅದಕ್ಕೆ ಟೈಮ್ ಕೊಡ್ಬೇಕು. ಬೆಂಕಿನ ಸಿಮ್ಮಲ್ಲಿ ಇಟ್ಬಿಟ್ಟು ತುಂಬಾ ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದನ್ನ ಕಾಯಿಸಿದ್ರೆ ಸಖತ್ ಟೇಸ್ಟ್ ಬರುತ್ತೆ, ಇನ್ನ ಗರ್ಗರಿ ಆಗಿರುತ್ತೆ. ಸೊ ಈ ತರ ನೀವ್ ಒಂದ್ಸಲಿ ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಬೆಳಗ್ಗೆ ಎದ್ದ ತಕ್ಷಣ ಹೆಂಗಸ್ರಿಗೆ ಫಸ್ಟ್ ರಾತ್ರಿ ಮಲ್ಗೋತಾರನೇ ಟೆನ್ಷನ್. ನಾಳೆ ಬೆಳಗ್ಗೆ ಏನ್ ತಿಂಡಿ ಮಾಡೋದಪ್ಪ, ನಾಳೆ ಏನಪ್ಪ ತಿಂಡಿ ಮಾಡೋದು, ನಾಷ್ಟ ಏನ್ ಮಾಡ್ಲಿ ಅನ್ನೋದೇ ಟೆನ್ಷನ್ ಆಗಿರುತ್ತೆ. ಸೊ ಈ ತರ
ನನ್ ಗಂಡ ಬೇರೆ ತುಂಬಾ ರೋಸ್ಟ್ ಮಾಡ್ಕೊಡು ಅಂತ ಹೇಳ್ತಾರೆ. ಸೊ ಅದರಿಂದ ನಾನು ರೋಸ್ಟ್ ಮಾಡಕ್ ಹೋದೆ, ಅದು ಸೀದೆ ಹೋಗ್ಬಿಡ್ತು. ಸರಿ ಪರವಾಗಿಲ್ಲ, ಇನ್ನೇನ್ ಮಾಡೋದು, ಗರ್ಗರಿಯಾಗಿ ರೋಸ್ಟ್ ಆಗಿದೆ ತಿನ್ಬಹುದು ಅಂತ ಅನ್ಬಿಟ್ಟು ಅದನ್ನೇ ಇಟ್ಬಿಟ್ಟೆ. ಸೊ ಈ ತರ ಯಾವಾಗಾದ್ರು ಟ್ರೈ ಮಾಡಿ, ನಿಮ್ಗೆ ಫ್ರೀ ಆದಾಗ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆದ್ರೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂಡ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಹಾಯ್ ಗೈಸ್, ಇವತ್ತು ನಾವು ಅಕ್ಕಿ ರೊಟ್ಟಿ ಮಾಡಿದ್ವಿ. ನಮ್ಮಮ್ಮ ಚೆನ್ನಾಗಿ ಮಾಡಿದ್ರು, ಟೇಸ್ಟಿ ಇತ್ತು, ತಿನ್ನಕ್ಕಾಗಿತ್ತು, ತುಂಬಾ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ ಗೈಸ್. ಓಕೆ ಬಾಯ್, ಸಿ ಯು, ನಾಳೆ ಸಿಗೋಣ.